ನಮಸ್ಕಾರ ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಹೊಸದೊಂದು ಪಾಠ, ಅದೇ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನ ಕಲಿತಾ ಇದ್ದೀವಿ. ನಿಯಂತ್ರಣ ಮತ್ತು ಸಹಭಾಗಿತ್ವ. ಈಗ ಮೊದಲನೇದಾಗಿ ನಾನ್ ನಿಯಂತ್ರಣ ಅಂತ ಹೇಳಿದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಕಂಟ್ರೋಲಿಂಗ್ ಪವರ್ ಅಂಡ್ ಕೆಪಾಸಿಟಿ ಅಲ್ವಾ? ಎಲ್ಲಾ ಜೀವಿಗಳು ತಮ್ಮ ಪರಿಸರದಲ್ಲಿ ಉಂಟಾಗುವಂತಹ ಬದಲಾವಣೆಯನ್ನ ಗ್ರಹಿಸಿ ಪ್ರಚೋದನೆಗಳಿಗೆ ಪ್ರತಿಕ್ರಿಯಿಸುತ್ತೆ. ಸೊ ಉಂಟಾಗುವಂತಹ ಪ್ರಚೋದನೆ, ಟ್ರಿಗರಿಂಗ್ ಪಾಯಿಂಟ್ ಅಂತ ನಾವ್ ಹೇಳ್ತೀವಿ. ಅಂತಹ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನ, ರಿಯಾಕ್ಷನ್ ಅನ್ನ ನೀಡುತ್ತೆ. ಈ ಪ್ರತಿಕ್ರಿಯೆ ಏನ್ ನೀಡುತ್ತಲ್ವಾ, ಪರಿಸರದ ಬದಲಾವಣೆಗಳಿಗೆ ಸೂಕ್ತ ಪ್ರತಿಕ್ರಿಯೆ ನೀಡಬೇಕಾದ್ರೆ ನಮ್ಮ ದೇಹದ ವಿವಿಧ ಅಂಗಾಂಗಗಳ ಚಟುವಟಿಕೆ ಮೇಲೆ ನಿಯಂತ್ರಣ ಮತ್ತು ವಿವಿಧ ಅಂಗಗಳ ನಡುವೆ ಸಹಕಾರ ಇರುವುದು ಅಗತ್ಯ. ಸೊ ಆದ್ರಿಂದ ಒಂದು ಕಂಟ್ರೋಲಿಂಗ್ ಪವರ್, ನಿಯಂತ್ರಣ ಮತ್ತು ಸಹಕಾರ ಇವೆರಡು ಇದ್ದಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ರಿಯಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಪರಿಸರದ ಬದಲಾವಣೆಗಳನ್ನು ಗ್ರಹಿಸುವ ಮತ್ತು ಅವಕ್ಕೆ ಪ್ರತಿಕ್ರಿಯಿಸುವ ಅಂಗಗಳನ್ನ ನಿಯಂತ್ರಿಸುವ ವ್ಯವಸ್ಥೆಯು ಕಡ್ಡಾಯವಾಗಿ ಇರಬೇಕಾಗುತ್ತದೆ. ದೇಹದ ಚಟುವಟಿಕೆಗಳನ್ನ ನಿಯಂತ್ರಿಸುವ ಮತ್ತು ಬೇರೆ ಬೇರೆ ಅಂಗಗಳ ಚಟುವಟಿಕೆಗಳ ನಡುವೆ ಸಮನ್ವಯ ಸಾಧಿಸುವ ವ್ಯವಸ್ಥೆಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಕರಿತೀವಿ. ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಹೇಳಿದ್ರೆ ಏನು? ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸುವ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಇದು. ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ಬೇರೆ ಬೇರೆ ಅಂಗಗಳ ಚಟುವಟಿಕೆಗಳ ನಡುವೆ ಸಮನ್ವಯ ಸಾಧಿಸುವ ವ್ಯವಸ್ಥೆಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಕರಿತೀವಿ. ನೋಟ್ ಮಾಡ್ಕೊಂಡ್ರ? ದೇಹದ ಚಟುವಟಿಕೆಗಳನ್ನ ನಿಯಂತ್ರಿಸುವ ಮತ್ತು ಬೇರೆ ಬೇರೆ ಅಂಗಗಳ ಚಟುವಟಿಕೆಗಳ ನಡುವೆ ಸಮನ್ವಯ ಸಾಧಿಸುವ ವ್ಯವಸ್ಥೆಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಕರಿತೀವಿ. ಇದರಲ್ಲಿ ನಿಯಂತ್ರಣ ಅಂದ್ರೆ ಕಂಟ್ರೋಲಿಂಗ್ ಅನ್ನೋದು ನಮ್ಗೆ ಗೊತ್ತಾಯ್ತು. ಸಹಭಾಗಿತ್ವ ಅಂದ್ರೆ ಪರಿಸರದ ಪ್ರಚೋದನೆಗೆ ಯುಕ್ತವಾದ ಮತ್ತು ಪರಿಣಾಮಕಾರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡೋದು. ಸೊ ಯಾವ ತರದಲ್ಲಿ? ಯುಕ್ತವಾದ ಮತ್ತು ಪರಿಣಾಮಕಾರಿಯಾಗಿ, ಎಫೆಕ್ಟಿವ್ ಆಗಿ, ಯುಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ
ಪರಿಣಾಮಕಾರಿಯಾಗಿ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುವುದಕ್ಕೆ ಜೀವಿಯ ವಿವಿಧ ಅಂಗಗಳು ಒಟ್ಟಾಗಿ ಸಮನ್ವಯತೆಯಿಂದ ಕಾರ್ಯನಿರ್ವಹಣೆ ಮಾಡುವುದಕ್ಕೆ ಸಹಭಾಗಿತ್ವ ಅಂತ ಕರಿತೀವಿ ನಾವು. ಓಕೆ. ಈಗ ಜೀವಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆ ಇರೋದು ಯಾಕೆ ಅವಶ್ಯಕ? ಯಾಕೆ ಮೇಡಮ್ ಈ ರೀತಿ ಒಂದು ಕಂಟ್ರೋಲಿಂಗ್ ಅಥವಾ ಅದಕ್ಕೆ ಸಹಭಾಗಿತ್ವವನ್ನ ಪರಿಣಾಮಕಾರಿಯಾಗಿ ತೋರಿಸೋದು ಯಾಕೆ ಬೇಕಾಗುತ್ತೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆಯಾ? ಓಕೆ. ನೋಡಿ, ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುವಾಗ ದೇಹದ ಏಕೀಕೃತ ವ್ಯವಸ್ಥೆಗಳು ಒಟ್ಟಾಗಿ ಸಮನ್ವಯದಿಂದ ಕಾರ್ಯನಿರ್ವಹಿಸುವುದರ ಮೂಲಕ ದೇಹದ ಚಟುವಟಿಕೆಗಳನ್ನ ಯುಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಸಹಭಾಗಿತ್ವ ಅಂತ ಕರೀತಾರೆ. ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯಾಗಿ ವ್ಯಕ್ತವಾಗುವ ಎಲ್ಲಾ ಚಲನೆಗಳು ಹಲವಾರು ಅಂಗಗಳ ಪಾಲ್ಗೊಳ್ಳುವಿಕೆಯನ್ನ ಒಳಗೊಳ್ಳುವುದರಿಂದ ಆ ಅಂಗಗಳು ಕಾರ್ಯವನ್ನ ನಿಯಂತ್ರಿಸುವುದು ಮತ್ತು ಅವುಗಳು ಸಹಭಾಗಿತ್ವದಿಂದ ಕಾರ್ಯನಿರ್ವಹಿಸುವಂತೆ ಮಾಡೋದು ಅತ್ಯಗತ್ಯ. ಇದು ಕೇವಲ ಜೀವಿಗಳು ಬದುಕಿ ಉಳಿಯುವುದಕ್ಕೆ ಮಾತ್ರ ಅಲ್ಲ, ಅವುಗಳ ದಕ್ಷ ಕಾರ್ಯನಿರ್ವಹಣೆಗೂ ಇದು ಅಗತ್ಯ. ನಿಯಂತ್ರಣ ಮತ್ತು ಸಹಭಾಗಿತ್ವ ಇಲ್ಲದೆ ಹೋದಂತಹ ಪಕ್ಷದಲ್ಲಿ ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಇಲ್ಲ. ಸೊ ಇವಾಗ ನಮಗೆ ಕಂಟ್ರೋಲಿಂಗ್ ಕೆಪಾಸಿಟಿನೇ ಇಲ್ಲ. ಈಗ ನೋಡಿ, ಕೈಯನ್ನ ಹೀಗಿಡಿದು ಹೀಗ್ ಮಾಡೋದು ನಾನು ಕೊಡ್ತಾ ಇರುವಂತಹ ಚಲನೆ ಇದೇ ಇಲ್ಲ ಅಂದಾಗ ದೇಹ ಯಾವ ರೀತಿ ಪ್ರತಿಕ್ರಿಯಿಸಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಉದಾಹರಣೆಗೆ, ನಾವು ಆಕಸ್ಮಿಕವಾಗಿ ಬಿಸಿ ಪಾತ್ರೆನ ಸ್ಪರ್ಶಿಸಿದಾಗ ತಕ್ಷಣ ನಮ್ಮ ಕೈಯನ್ನ ಹಿಂದಕ್ಕೆ ತೆಗೆದುಕೊಂತೀವಿ. ಮನೇಲಿ ಏನೋ ಬಿಸಿ ಮಾಡ್ತಿರ್ತಾರೆ, ಹೀಗೆ ಮುಟ್ಟಿದ ತಕ್ಷಣ ನಾವು ಹಿಂದಕ್ಕೆ ಕೈಯನ್ನ ತೆಗೆದುಕೊಳ್ತೇವೆ. ಅಂಗಗಳ ನಿಯಂತ್ರಣ ಮತ್ತು ಅವುಗಳ ಕಾರ್ಯಗಳ ನಡುವೆ ಸಮನ್ವಯತೆ ಇಲ್ಲದಿದ್ದಾಗ ನಮಗೆ ಗಂಭೀರ ಸುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ರಿಂದ ನಿಯಂತ್ರಣ ಮತ್ತು ಸಹಭಾಗಿತ್ವ ನಮ್ಗೆ ಅವಶ್ಯಕ. ಈಗ ಹೆಚ್ಚು ವಿಕಸಿತವಾದಂತಹ ಪ್ರಾಣಿಗಳಲ್ಲಿ, ಅಂದ್ರೆ ತುಂಬಾ ಒಳ್ಳೆ ರೀತಿಯಾಗಿ ವಿಕಸಿತವಾಗೋದು ಅಂತ ಹೇಳಿದ್ರೆ ಏನು? ಈಗ ಮಂಗನಿಂದ ಮಾನವ ಅಂತ ಹೇಳ್ತೀವಿ ಅಲ್ವಾ? ಸೊ ಅದು ಏನು ಆಗ್ತಾ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅದು ವಿಕಾಸನಗೊಳ್ತಾ ಹೋಗುತ್ತೆ. ಈ ಕ್ಷಮೆ ಇರ್ಲಿ. ಹೆಚ್ಚು ವಿಕಸಿತವಾದಂತಹ ಪ್ರಾಣಿಗಳಲ್ಲಿ ಅವುಗಳ ಅಂಗಗಳ ನಡುವೆ ಸಹಭಾಗಿತ್ವ ಮತ್ತು ನಿಯಂತ್ರಣ ಸಾಧಿಸೋದಕ್ಕೆ ಇರುವ 2 ಪ್ರಧಾನವಾದಂತಹ ವ್ಯವಸ್ಥೆ ಇದೆ. ಏನು ಅವುಗಳ ನಡುವೆ ನಿಯಂತ್ರಣವಾಗಿಡೋಕೆ 2 ವ್ಯವಸ್ಥೆ ಅಂತ ಹೇಳಿದ್ರೆ ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ. ಬರ್ತೋರ್ಸ್ಲಾ? ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ. ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ, ಈ 2 ಪ್ರಾಣಿಗಳಲ್ಲಿ ಸಂವೇಗಗಳು ಪ್ರಸಾರವಾಗಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಅವುಗಳ ಅಂಗಾಂಗಗಳ ನಡುವೆ ಸಹಭಾಗಿತ್ವ ಮತ್ತು ನಿಯಂತ್ರಣ ಸಾಧಿಸಕ್ಕೆ ಈ 2 ಪ್ರಧಾನ ವ್ಯವಸ್ಥೆಗಳು ಇರುತ್ತೆ. ಈಗ ನಮ್ಮ ನರವ್ಯೂಹದ ರಚನಾತ್ಮಕ ಕಾರ್ಯಾತ್ಮಕ ಘಟಕಗಳಿಗೆ ನಾವು ನ್ಯೂರಾನ್ ಎಂಬ ವಿಶೇಷೀಕೃತವಾದಂತಹ ಜೀವಕೋಶಗಳಿರುತ್ತೆ. ಇದ್ರಲ್ಲಿ ಯಾವ್ದಿರುತ್ತೆ? ನ್ಯೂರಾನ್ ಅನ್ನುವಂತಹ ವಿಶೇಷವಾದಂತಹ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಇರುತ್ತೆ. ನಾವು ಸಂವೇದನೆಯನ್ನ ಹೇಗೆ ಗ್ರಹಿಸ್ತೀವಿ ಅನ್ನೋದಕ್ಕೆ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನಾನು ನಿಮ್ಗೆ ನೀಡೋದಾದ್ರೆ, ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗಳನ್ನ ನಮ್ಮ ಯಾವುದಾದರೂ ಒಂದು ಜ್ಞಾನೇಂದ್ರಿಯಗಳು ಗ್ರಹಿಸುತ್ತೆ. ಓಕೆ. ಹೀಗೆ ಗ್ರಹಿಸಲ್ಪಟ್ಟ ಪ್ರತಿಯೊಂದು ಪ್ರಚೋದನೆಯು
ಜ್ಞಾನವಾಹಿ ನರಗಳ ಮೂಲಕ ಮೆದುಳಿಗೆ ರವಾನೆಯಾಗುತ್ತದೆ. ಈ ಪ್ರಚೋದನೆಯನ್ನ ಅದಕ್ಕೆ ಸಂಬಂಧಪಟ್ಟ ಮಿದುಳಿನ ಭಾಗವು ಅರ್ಥೈಸುತ್ತೆ. ಆಗ ನಮಗೆ ಆ ಸಂವೇದನೆಯ ಅರಿವು ಉಂಟಾಗುತ್ತೆ. ಈಗ ಯಾರಾದ್ರೂ ನಮ್ ಕೈಯನ್ನ ಜೋರಾಗಿ ಚೂಟ್ ಬಿಟ್ರು, ಗಿಳ್ಬಿಟ್ರು, ಅವಾಗ ಏನಾಗುತ್ತೆ, ಅದು ಒಂದ್ ಪರಿಸರದಲ್ಲಿ ಏನಾಗ್ತದೆ, ಚೂಟೋದು ಒಂದ್ ಕೆಲ್ಸ ಅಲ್ವಾ. ಅದ್ರಿಂದ ಉಂಟಾಗುವಂತಹ ಪ್ರಚೋದನೆ, ಏನ್ ಪ್ರಚೋದನೆ ಆಗುತ್ತೆ ನಮ್ಗೆ, ನೋವಾಗತ್ತೆ. ಅದು ಯಾವ್ದಾದ್ರು ಒಂದು ಇಲ್ಲಿ ಎಂಬ ಚರ್ಮ ಅನ್ನುವಂತಹ ಜ್ಞಾನೇಂದ್ರಿಯ ಅದನ್ನ ಗ್ರಹಿಸ್ತಾ ಇದೆ. ಹೀಗೆ ಗ್ರಹಿಸಲ್ಪಟ್ಟಂತಹ ಪ್ರತಿಯೊಂದು ಪ್ರಚೋದನೆಯು ಜ್ಞಾನವಾಹಿ ನರಗಳ ಮೂಲಕ ನಮ್ಮ ಮೆದುಳು ಅಂದ್ರೆ ಬ್ರೈನ್ಗೆ ರವಾನೆಯಾಗುತ್ತೆ. ಆ ಪ್ರಚೋದನೆಯನ್ನ ಅದಕ್ಕೆ ಸಂಬಂಧಪಟ್ಟ ಮೆದುಳಿನ ಭಾಗವು ಅರ್ಥೈಸುತ್ತೆ. ಆಗ ನಮಗೆ ಆ ಸಂವೇದನೆಯ ಅರಿವು ಉಂಟಾಗುತ್ತೆ. ನಮ್ಗೆ ನೋವಾಯ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. Okay? ಈಗ ನಮ್ಮ ದೇಹದ ನಿಯಂತ್ರಣ ಮತ್ತು ಸಹಭಾಗಿತ್ವದ ವ್ಯವಸ್ಥೆಯಲ್ಲಿ ಜ್ಞಾನೇಂದ್ರಿಗಳನ್ನ ನಾವು ಗ್ರಾಹಕಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಾಹಕಗಳು ಅಂತ ಕರಿತೀವಿ. ಯಾಕೆ ಅದು ಗ್ರಹಣೆಯನ್ನ ಮಾಡುತ್ತೆ ಅನ್ನೋ ಕಾರಣಕ್ಕ ನಮ್ಮ ಜ್ಞಾನೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಏನಿದು ಪಂಚ ಜ್ಞಾನೇಂದ್ರಿಯಗಳು. ಇವು ಪರಿಸರದಿಂದ ಬರುವಂತಹ ಪ್ರಚೋದನೆಗಳನ್ನ ಗ್ರಹಿಸಿ ಅಂದ್ರೆ ಸ್ವೀಕರಿಸಿ ಅದನ್ನ ಜ್ಞಾನವಾಹಿ ನರಗಳ ಮೂಲಕ ಕೇಂದ್ರೀಯ ನರವ್ಯೂಹಕ್ಕೆ ರವಾನಿಸುತ್ತದೆ. ಈ ಕಾರಣಕ್ಕೆ ನಾವು ನಮ್ಮ ಜ್ಞಾನೇಂದ್ರಿಯಗಳನ್ನ ನಿಯಂತ್ರಣ ಮತ್ತು ಸಹಭಾಗಿತ್ವ ವ್ಯವಸ್ಥೆಯಲ್ಲಿ ಗ್ರಾಹಕಗಳು ಅಂತ ಕರಿತೀವಿ. ಅದು ಗ್ರಹಿಸೋ ಕಾರಣದಿಂದ. ಪಂಚೇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಹೇಳಿ. ಕಣ್ಣು ಅನಂತರ ಮೂಗು, ಕಿವಿ, ನಾಲಿಗೆ, ಚರ್ಮ. ಇದು ನಮ್ಮ ದೇಹದ ಪಂಚೇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು. ಈ ಜ್ಞಾನೇಂದ್ರಿಯಗಳು ನಮ್ಮ ದೇಹಕ್ಕೆ ಉಂಟಾಗುವಂತಹ ಬದಲಾವಣೆಗಳನ್ನ, ಪ್ರಚೋದನೆಗಳನ್ನ ಗ್ರಹಿಸಿ ಅಂದ್ರೆ ಸ್ವೀಕರಿಸಿ ಅದನ್ನ ಜ್ಞಾನವಾಹಿ ನರಗಳ ಮೂಲಕ ಮೆದುಳಿಗೆ ರವಾನಿಸೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಗ್ರಾಹಕಗಳು ಅಂತ ಕರಿತೀವಿ. ಓಕೆ, ಕ್ಲಿಯರ್? ಎನಿ ಡೌಟ್? ಮುಂದಿನ ಪಾಠದ ಕಡೆಗೆ ಗಮನವನ್ನ ಹರಿಸೋಣವಾ? ಓಕೆ. ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯ ಏನಿರಬಹುದು ಮತ್ತು ಅವುಗಳನ್ನ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವಂತಹ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳು ಉಂಟಾಗಬಹುದು ನೋಡೋಣ. ನೋಡಿ, ನಮ್ಮ ದೇಹದ ಆದ್ಯಂತ ಉದಾಹರಣೆಗೆ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ಗ್ರಾಹಕಗಳು ಅಂತ ತಿಳ್ಕೊಳ್ತೀವಿ. ಕೋಶಗಳು ಇರುತ್ತವೆ ಅದರಲ್ಲಿ. ಇವು ಪರಿಸರದಿಂದ ಬರುವಂತಹ ಸಂಕೇತಗಳನ್ನ, ಸಿಂಬಲ್ಸ್ ಗಳನ್ನ ಸ್ವೀಕರಿಸಿ ಅವನ್ನ ನಾ ಆಗ್ಲೇ ಹೇಳ್ದಂಗೆ ಜ್ಞಾನವಾಹಿ ನರಗಳ ಮೂಲಕ ಮೆದುಳಿಗೆ ರವಾನಿಸುತ್ತೆ. ಈ ಗ್ರಾಹಕಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ತುಂಬಾ ತೊಂದರೆ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೂ ಎದುರಾಗಿರುವಂತಹ ಪರಿಸ್ಥಿತಿಗೆ ಯುಕ್ತವಾದಂತಹ ಪ್ರತಿಕ್ರಿಯೆ ನೀಡುವುದು ಸಾಧ್ಯ ಆಗೋದಿಲ್ಲ. ಜೊತೆಗೆ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ನಮ್ಮ ದೇಹದ ಗ್ರಾಹಕಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ದೇಹಕ್ಕೆ ಹಾನಿ ಸಂಭವಿಸುತ್ತೆ. ಅರ್ಥ ಆಯ್ತಾ? ಸೊ ಈಗ ನೀವು ನಡ್ಕೊಂಡು ಹೋಗ್ತಾ ನಿಮ್ಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲ್ಲ, ಒಂದು ಗುಂಡಿ ಇರುತ್ತೆ. ಕಣ್ಣು ಕಾಣಿಸ್ದ್ರೆ ಇಲ್ಲೋ ಗುಂಡಿ ಇದೆ, ನಾನ್ ಸೈಡ್ಗೆ ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಕಾಣಿಸ್ದೇ ಇದ್ರೆ ಏನಾಗುತ್ತೆ, ನಾವು ಹೋಗಿ ಗುಂಡಿಯೊಳಗೆ ಬಿದ್ಬಿಡ್ತೀವಿ ಅಲ್ವಾ? ಅದೇ ರೀತಿ ಕಣ್ಣು, ಮೂಗು, ಕಿವಿ ಆಗಿರ್ಬಹುದು, ನಾಲ್ಗೆ ಆಗಿರ್ಬಹುದು. ನೋಡಿ, ಒಂದು ದಿನ ನಮ್ಗೆ ಏನಾದ್ರು ಕಾಯಿಲೆ ಬಂದು ಆಹಾರದ ಟೇಸ್ಟ್ ಅನ್ನ ಸವಿಯಕ್ ಆಗ್ತಾ ಇಲ್ಲ, ರುಚಿಯನ್ನ ಸವಿಯಕ್ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಅಲ್ವಾ? ಆದ್ರಿಂದ ಪ್ರತಿಯೊಂದು ಪಂಚೇಂದ್ರಿಯಗಳು ಕೂಡ ನಮ್ಗಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ನರವ್ಯೂಹಗಳನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನ್ಯೂರಾನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ? ನರವ್ಯೂಹದ ರಚನಾತ್ಮಕ ಘಟಕ ನ್ಯೂರಾನ್ ಅನ್ನೋದನ್ನ ಹೇಳಿದ್ದೆ. ಕ್ಷಮೆ ಇರ್ಲಿ, ನನ್ಗೆ ಗಂಟ್ಲು ಅಷ್ಟು ಸರಿ ಇಲ್ಲ, ಆದ್ರಿಂದ ಮೆಲು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀನಿ. ಹಾಗೂ ಒಂದಷ್ಟು ಕೆಮ್ಮು ಸಹ ಕಾಡ್ತಾ ಇದೆ.
ಹ್ಮ್. ಓಕೆ. ನ್ಯೂರಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನ್ಯೂರಾನ್ ಅಂತ ಕರಿತೀವಿ. ನಮ್ಮ ನರವ್ಯೂಹದ ನರಕೋಶಗಳಿಗೆ ನ್ಯೂರಾನ್ ಅಂತ ನಾವು ಕರಿತೀವಿ. ನರವ್ಯೂಹದ ಬೇಕಂದ್ರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಬರಬಹುದು. ನರವ್ಯೂಹದ ನರವ್ಯೂಹದ ನರಕೋಶಗಳಿಗೆ ನ್ಯೂರಾನ್ ಅಂತ ಕರಿತೀವಿ. ನ್ಯೂರಾನ್ ಅಂತ ಕರಿತೀವಿ. ಈಗ ನ್ಯೂರಾನಿನ ಒಂದು ಚಿತ್ರ ಅನ್ನೋದು ಹೇಗಿರುತ್ತೆ? ಇದನ್ನ ಉದ್ದವಾಗಾದ್ರೂ ಬರೀಬಹುದು. ನಾನು ಈ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಹೀಗಿರೋದ್ರಿಂದ ನಾನು ಈ ರೀತಿ ಬರೆದು ತೋರಿಸ್ತೀನಿ. ಸೊ ಹೀಗೆ ಲೈನ್ ಇರುತ್ತೆ ಇದು. ಆಯ್ತಾ? ಹೀಗೆ ಇದ್ರ ಲೈನ್ ಇರುತ್ತೆ. ಇದ್ರ ತುದಿಯಲ್ಲಿ ಈ ರೀತಿಯಾಗಿ ಇರುತ್ತೆ. ಓಕೆ. ಇದನ್ನ ನಾವು ನರದ ತುದಿ ಅಂತ ಕರಿತೀವಿ. ಇಲ್ಲಿ ಒಂದು ಅಂಶ ಇರುತ್ತೆ. ಈ ಅಂಶವನ್ನ ಏನಂತ ಕರಿತೀವಿ? ಈಗಕ್ಕೂ ಮುಂಚೆ ನೀವು ಕಲ್ತಿದ್ದೀರಾ? ಕೋಶ ಕೇಂದ್ರ, ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್, ನ್ಯೂರಾನ್ ಇವುಗಳನ್ನ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬಾರ್ದು. ಓಕೆ. ಆಮೇಲೆ ಈ ಭಾಗವನ್ನ ನಾವು ಡೆಂಡ್ರೈಟ್ ಅಂತ ಕರಿತೀವಿ. ಡೆಂಡ್ರೈಟ್. ಇವುಗಳೆಲ್ಲ ನೀವು ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲ್ಲ, ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಇದು ಬಂದು ಕೋಶಕಾಯ. ಕೋಶಕಾಯ. ಇದನ್ನ ನಾವು ಈ ಭಾಗವನ್ನ ಆಕ್ಸನ್ ಅಂತ ಕರಿತೀವಿ. ಆಕ್ಸನ್. ಅರ್ಥ ಆಯ್ತಾ? ಸೊ ಒಂದು ನ್ಯೂರಾನಿನ ಚಿತ್ರವನ್ನ ಬರಿಬೇಕಾದ್ರೆ ಇದು ನ್ಯೂರಾನ್ ಆಗಿರುತ್ತೆ, ಇದು ಕೋಶ ಕೇಂದ್ರ, ಇದನ್ನ ಡೆಂಡ್ರೈಟ್ ಅಂತೀವಿ, ಇದು ಕೋಶಕಾಯ ಆಗಿರುತ್ತೆ, ಇದನ್ನ ಆಕ್ಸನ್ ಅಂತೀವಿ, ಇದು ನರದ ತುದಿ ಆಗಿರುತ್ತೆ. ಈ ರೀತಿಯಾಗಿರುತ್ತೆ. ಈಗ ಮಾಹಿತಿಯು ಸಂಗ್ರಹವಾಗುವಂತಹ ಭಾಗವನ್ನ ಡೆಂಡ್ರಾಯ್ಟ್. ಈ ಡೆಂಡ್ರಾಯ್ಟ್ ಅಂದ್ರೆ ಈ ಭಾಗ ಏನಿದೆ ಇದು ಮಾಹಿತಿ ಸಂಗ್ರಹವಾಗುವಂತಹ ಭಾಗ. ಆಯ್ತಾ? ಇದು ಈ ಆಕ್ಸನ್ ಏನಿದೆ ಇದು ವಿದ್ಯುತ್ ಆವೇಗ ರೂಪದಲ್ಲಿ ಮಾಹಿತಿಯನ್ನ ಈ ಭಾಗದ ಮೂಲಕ ಚಲಿಸುತ್ತದೆ. ಸೊ ಈ ಮಾಹಿತಿ ಈ ಭಾಗದ ಮೂಲಕ ಚಲಾವಣೆಯಲ್ಲಿ ಇರುತ್ತದೆ. ಏನ್ ಚಲಿಸುತ್ತೆ? ಮಾಹಿತಿ. ಅದೇ ರೀತಿ ಮುಂದೆ ಸಂಚರಿಸುವ ನರ ವೇಗಗಳು ರಾಸಾಯನಿಕ ಸಿಗ್ನಲ್ಗಾಗಿ ಪರಿವರ್ತನೆಗೊಳ್ಳುವಂತಹ ಭಾಗ ಈ ಒಂದು ನರದ ತುದಿ. ಕೆಮಿಕಲ್ ರಿಯಾಕ್ಷನ್ ಆಯ್ತು ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾಗಿ. ಸೊ ಮಾಹಿತಿ ಸಂಗ್ರಹವಾಗುವಂತಹ ಭಾಗವನ್ನ ನಾವು ಡೆಂಡ್ರೈಟ್ ಅಂತ ಕರಿತೀವಿ. ಇಲ್ಲಿ ಒಂದು
ವಿದ್ಯುತ್ ಆವೇಗದ ರೂಪದಲ್ಲಿ ಮಾಹಿತಿಗಳು ಚಲಿಸುವಂತಹ ಚಲಾವಣೆಯಲ್ಲಿ ಇರುವಂತಹ ಜಾಗ ಆಕ್ಸನ್. ಚಲಾವಣೆಗೊಂಡಂತಹ ಮಾಹಿತಿಗಳು ರಾಸಾಯನಿಕ ಸಿಗ್ನಲ್ಗಳಾಗಿ ಪರಿವರ್ತನೆಯಾಗೋದು ಈ ನರದ ತುದಿಯಲ್ಲಿ. ಓಕೆ, ಸೊ ಎಲ್ಲ ಭಾಗಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ಎಲ್ಲಾದ್ರೂ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಿ ತಿಳ್ಕೊಳ್ಬಹುದು. ಈಗ ನ್ಯೂರಾನ್ ಅಥವಾ ನರಕೋಶದ ಭಾಗಗಳಲ್ಲಿ ಯಾವ ಭಾಗದಲ್ಲಿ, ಈಗ ನಿಮ್ಗೆ ಕ್ವಶನ್ ಬರಬಹುದು, ಯಾವ ಭಾಗದಲ್ಲಿ ಮಾಹಿತಿಗಳನ್ನ ಸ್ವೀಕರಿಸಲಾಗುತ್ತೆ? ಸೊ ಏನಂತ ಹೇಳ್ತೀರಾ? ಮಾಹಿತಿ ಸಂಗ್ರಹವಾಗುವ ಭಾಗದಲ್ಲೇ ಮಾಹಿತಿಯನ್ನ ಸ್ವೀಕರಿಸೋದಲ್ವಾ? ಸೊ ಡೆಂಡ್ರಾಯ್ಡ್ ಅಂತ ಹೇಳ್ತೀರಾ. ಓಕೆ, ಅದೇ ರೀತಿ ನ್ಯೂರನಿನ ಆಕ್ಸನ್ ಭಾಗದಲ್ಲಿ ಮಾಹಿತಿಯ ವಿದ್ಯುತ್ ಸ್ಪಂದನಗಳ ರೂಪದಲ್ಲಿ ಚಲಿಸುತ್ತೆ. ಅದೇ ರೀತಿ ನ್ಯೂರಾನಿನ ಸಿನಾಪ್ಸ್ ಅಥವಾ ಸಂಸರ್ಗ ಎಂಬ ಭಾಗದಲ್ಲಿ ನರವೇಗಗಳು ರಾಸಾಯನಿಕ ಸಂಕೇತಗಳಾಗಿ ಮಾರ್ಪಟ್ಟು ಮುಂದಕ್ಕೆ ರವಾನೆ ಆಗುತ್ತೆ. ಸೊ ಆದ್ರಿಂದ ನ್ಯೂರಾನ್ ಅಥವಾ ನರವ್ಯೂಹದ ನರಕೋಶ ಹೇಗೆ ರಚನೆ ಮಾಡೋದು, ಅವುಗಳ ಒಂದೊಂದು ಭಾಗದ ಉಪಯುಕ್ತತೆಯ ಬಗ್ಗೆ ನಾವು ತಿಳ್ಕೊಂತಾ ಹೋದ್ವಿ. ಈಗ ಇವುಗಳ ಮಧ್ಯೆ ಇರೋ ಡಿಫ್ರೆನ್ಸಸ್ ನೋಡ್ರಿ. ಡೆಂಡ್ರಾಯ್ಡ್ ಮತ್ತೆ ಆಕ್ಸನ್ ಮಧ್ಯೆ ಏನ್ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ. ಡೆಂಡ್ರಾಯ್ಡ್ಗಳು ಇತರ ಜೀವಕೋಶಗಳಿಂದ ಬರುವ ವಿದ್ಯುತ್ ರಾಸಾಯನಿಕ ಸಂದೇಶಗಳನ್ನ ಸ್ವೀಕರಿಸುತ್ತೆ. ಅರ್ಥ ಆಯ್ತಾ? ಸೊ ಇದು ಸಂದೇಶಗಳನ್ನ ಸ್ವೀಕರಿಸ್ಲಿಕ್ಕೆ ಇರುವಂತಹದ್ದು. ಡೆಂಡ್ರಾಯ್ಡ್ಗಳು ಏನ್ ಮಾಡುತ್ತೆ? ಸಂದೇಶವನ್ನು ಸ್ವೀಕರಿಸುತ್ತೆ. ಪೋಸ್ಟ್ ಆಫೀಸ್ ಅಲ್ಲಿ ನಮ್ಮ ಲೆಟರ್ಗಳು ಸ್ವೀಕರಿಸುತ್ತಲ್ಲ, ಅದೇ ತರ ಇಲ್ಲಿ ಸಂದೇಶಗಳನ್ನ ಸ್ವೀಕರಿಸುತ್ತೆ. ಈ ಆಕ್ಸನ್ ಏನ್ ಮಾಡುತ್ತೆ? ಈ ಸ್ವೀಕರಿಸಂತ ಸಂದೇಶಗಳನ್ನ ನರಕೋಶಗಳ ಮೂಲಕ ಸಾಗಿಸುತ್ತೆ. ಏನ್ ಮಾಡುತ್ತೆ? ನರಕೋಶಗಳ ಮೂಲಕ ಇದು ಸಾಗಿಸುತ್ತೆ. ಈ ಡಿಫ್ರೆನ್ಸಿಯೇಷನ್ ನೀವು ಅರ್ಥ ಮಾಡ್ಕೊಳೋದು ಬಹಳ ಬಹಳ ಮುಖ್ಯ. ಸಾಗಿಸುತ್ತೆ. ಅರ್ಥ ಆಯ್ತಾ? ಸೊ ಡೆಂಡ್ರಾಯ್ಡ್ಗಳು ಇತರ ಜೀವಕೋಶಗಳಿಂದ ಬರುವಂತಹ ವಿದ್ಯುತ್ ಅಥವಾ ರಾಸಾಯನಿಕ ಸಂದೇಶಗಳನ್ನ ಸ್ವೀಕರಿಸುತ್ತೆ. ಆಕ್ಸನ್ ಬಂದು ಸ್ವೀಕರಿಸಿದಂತಹ ಸಂದೇಶಗಳನ್ನ ನರಕೋಶಗಳ ಮೂಲಕ ಸಾಗಿಸುತ್ತೆ. ಓಕೆ, ಸೊ ಅಲ್ಲೆಲ್ಲೂ ನಾನು ಸಂಸರ್ಗ ಅನ್ನುವಂಥ ಒಂದು ಮಾಹಿತಿಯನ್ನ ಹೇಳಿದ್ದೆ. ಸಂಸರ್ಗ ಅಂದ್ರೆ ಸಿನಾಪ್ಸ್ ಅಂತ. ಎಷ್ಟೋ ಜನಕ್ಕೆ ಏನಿದು ಹೊಸ ವರ್ಡ್ ಅಂತ ಅನ್ಸಿರ್ಬಹುದು, ಅನ್ಸುತ್ತಾ? ಡೌಟ್ಗಳು ಬರಬಹುದು. ಸಂಸರ್ಗ ಅಥವಾ ಸಿನಾಪ್ಸ್ ಒಂದು ನರಕೋಶದ ನರ ಅಂತ್ಯ ಮತ್ತು ಇನ್ನೊಂದರ ಡೆಂಡ್ರಾಯ್ಡ್ಗಳ ನಡುವಿನ ಅಂತರವನ್ನ ಸಂಸರ್ಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಾನು ಏನ್ ಹೇಳಿದ್ದೆ, ಒಂದು ರಫ್ ಆಗಿ ನಾವೊಂದು ನರಕೋಶವನ್ನ ನಾನು ನಿಮ್ಗೆ ಹಿಂಗ್ ಬರೆದು ತೋರ್ಸೋದಂದ್ರೆ ರಫ್ ಆಗಿ ಬರೀತಾ ಇದೀನಿ, ಎಕ್ಸಾಕ್ಟ್ ಆಗಿಲ್ಲ. ಈ ರೀತಿಯಾಗಿ ಇರುವಂತಹ ನರಕೋಶ ಏನಿದೆ, ಇವೆರಡರ ಮಧ್ಯೆ ಇರುವಂತಹ ಅಂತರ, ಈ ಜಾಗದಿಂದ ಈ ಜಾಗದವರೆಗೂ ಇರುವಂತಹ ಅಂತರ ಏನಿದೆ, ಅಂತರ ಏನಿದೆ, ಈ ಜಾಗವನ್ನ ನಾವು ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ನರಕೋಶದ ನರ ಅಂತ್ಯ ಮತ್ತು ಇನ್ನೊಂದರ ಡೆಂಡ್ರೈಟ್ಗಳ ನಡುವಿನ ಅಂತರ, ನರಕೋಶದ ನರ ಅಂತ್ಯ ಮತ್ತು ಡೆಂಡ್ರೈಟ್ಗಳ ನಡುವಿನ ಅಂತರವನ್ನ ಸಂಸರ್ಗ ಅಥವಾ ಸಿನಾಪ್ಸ್ ಎಂದು ನಾವು ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ವರ್ಡ್ ಯೂಸ್ ಮಾಡಿದ್ದೆ, ನರವೇಗ ಅಂತ.
ನರಾವೇಗ ಅಂತ ನಾನು ಯೂಸ್ ಮಾಡಿದ್ದೆ. ಸೊ ಏನ್ ಹಂಗಂದ್ರೆ, ನರಗಳ ಮೂಲಕ ಸಾಗುವ ಸಂದೇಶಕ್ಕೆ ನರಾವೇಗ ಅಂತ ನಾವ್ ಕರಿತೀವಿ. ಏನಂತ ಕರಿತೀವಿ? ನರಗಳ ಮೂಲಕ ಸಾಗುವ ಸಂದೇಶಕ್ಕೆ. ನರಗಳ ಮೂಲಕ ಸಾಗುವ ಸಂದೇಶಕ್ಕೆ ನರಾವೇಗ ಅಂತ ಕರಿತೀವಿ. ಉದಾಹರಣೆಗೆ, ನಮ್ಮ ಬೆರಳಿಗೆ ಏನಾದ್ರೂ ಆಕಸ್ಮಿಕವಾಗಿ ಚುಚ್ಚಿದಾಗ ನಮ್ಗೆ ಒತ್ತಡ ಮತ್ತು ನೋವಿನ ಅನುಭವ ಆಗತ್ತೆ ಅಲ್ವಾ? ಮುಳ್ಳೇನಾದ್ರೂ ಚುಚ್ಚಿತು ಅಂದಾಗ ಏನಾಗುತ್ತೆ? ಒತ್ತಡ, ಒಂದು ರೀತಿಯಾದಂತಹ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಪೇನ್ ಆಗತ್ತೆ. ನಮ್ಮ ಮೆದುಳನ್ನ ಚುಚ್ಚಿದನ್ನ ಗ್ರಹಿಸಿ ಅದಕ್ಕೆ ಸೂಕ್ತವಾದಂತಹ ಪ್ರತಿಕ್ರಿಯೆ ಆದೇಶ ಕೊಡುತ್ತೆ. ಈಗ ಬಿಸಿಯಾದಂತಹ ಬಜ್ಜಿಯನ್ನ ತಿನ್ಬೇಕಾದ್ರೆ ಅಥವಾ ಖಾರವಾದಂತಹ ಖಾದ್ಯಗಳನ್ನ ತಿನ್ಬೇಕಾದ್ರೆ ನಮ್ಮ ಕಣ್ಗಳಲ್ಲಿ ನೀರ್ ಬರುತ್ತೆ. ಯಾಕೆ? ಅಥವಾ ಯಾರಾದ್ರೂ ಮನೇಲಿ ಈರುಳ್ಳಿ ಕಟ್ ಮಾಡಿದೀರಾ? ಆನಿಯನ್ಸ್ ಗಳನ್ನ ಕಟ್ ಮಾಡಿದ್ರಾ? ಕಟ್ ಮಾಡ್ಬೇಕಾದ್ರೆ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಯಾಕೆ? ಯಾಕೆ ಅಂತ ಹೇಳಿದ್ರೆ, ನಮಗಾಗುವಂತಹ ಒತ್ತಡ ಮತ್ತು ನೋವಿನ ಅನುಭವ ನಮ್ಮ ಮೆದುಳು ಅದನ್ನ ಗ್ರಹಿಸಿ ಅದಕ್ಕೆ ಸೂಕ್ತವಾಗಿರುವಂತಹ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಆಗ ನಾವು ನಮ್ಮ ಬೆರಳನ್ನ ಹಿಂದಕ್ಕೆ ಎಳೆದುಕೊಳ್ತೇವೆ. ಬೆರಳಿಗೆ ಚುಚ್ಚಿದ ಸಂದೇಶವು ಚರ್ಮದಿಂದ ಮೆದುಳಿಗೆ ನರಗಳ ಮೂಲಕ ಸಾಗ್ಬೇಕು ಮತ್ತು ಮೆದುಳು ನೀಡಿದ ಆದೇಶವು ಕಾರ್ಯಾಂಗಗಳಿಗೆ ನರಗಳ ಮೂಲಕ ಹೋಗ್ಬೇಕು. ಹೀಗೆ ನರಗಳ ಮೂಲಕ ಸಾಗುವ ಸಂದೇಶಗಳಿಗೆ ನರಾವೇಗಗಳು ಅಂತ ಕರಿತೀವಿ. ಆಯ್ತಾ? ನರಗಳ ಮೂಲಕ ಸಾಗುವಂತಹ ಸಂದೇಶಗಳಿಗೆ ನರಾವೇಗ ಅಂತ ಕರಿತೀವಿ. ಈಗ ನಮ್ಗ್ ಸಾಮಾನ್ಯವಾಗಿ ಕೋಲ್ಡ್ ಆದಾಗ, ನೆಗಡಿ ಆದಾಗ ಆಹಾರ ರುಚಿಸೋದಿಲ್ಲ. ಸೊ ಯಾಕೆ ಅಂತ ಯಾರಾದ್ರೂ ಯೋಚಿಸಿದ್ದೀರಾ? ಅಥವಾ ಪ್ರಶ್ನಿಸಿದ್ದೀರಾ? ಯಾಕಿರಬಹುದು? ನಮ್ಗೆ ನಾವು ಆಹಾರವನ್ನ ಜಗಿಯುವಾಗ, ಅಂದ್ರೆ ಚೆನ್ನಾಗಿ ಅಗದು ತಿಂತೀರಿ. ಆಹಾರದ ಪರಿಮಳವು ನಮ್ಮ ಮೂಗಿನ ಕುಹರಕ್ಕೆ ಹೋಗುತ್ತದೆ. ಮೂಗಿನ ಕುಹರ ಅಂದ್ರೆ ಈ ರೀತಿಯಾಗಿ ಎರಡು ತೂತ್ಗಳಿರ್ತವೆ. ಇದನ್ನ ಮೂಗಿನ ಕುಹರ ಅಂತ ನಾವು ಕರಿತೀವಿ. ಮೂಗಿನ ಕುಹರದೊಳಗೆ ಹೋಗುತ್ತೆ. ವಾಸನೆಗೆ ಸಂಬಂಧಿಸಿದಂತಹ ಸಂವೇದನೆಗಳನ್ನ ಮೂಗು ಮುಂದಿನ ಸಂಸ್ಕರಣೆಗಾಗಿ ಮೆದುಳಿನ ನಿರ್ದಿಷ್ಟ ಭಾಗಕ್ಕೆ ಕಳಿಸುತ್ತೆ. ಮೂಗು ಮತ್ತು ನಾಲಿಗೆಗಳಿಂದ ಪಡೆದ ಸಂವೇದನೆಗಳನ್ನ ಮೆದುಳು ಒಟ್ಟಾಗಿ ಅರ್ಥೈಸಿದಾಗ ನಮಗೆ ರುಚಿಯ ನೈಜ ಅನುಭವ ಆಗತ್ತೆ. ನೆಗಡಿ ಆಗಿರುವಾಗ ಮೂಗಿನ ಕುಹರದ ಮಾರ್ಗವನ್ನ ಸಿಂಬಳವು ಮುಚ್ಚಿಕೊಳ್ಳೋದ್ರಿಂದ ಆಹಾರದ ಪರಿಮಳ ಮೆದುಳಿಗೆ ತಲುಪಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಮೆದುಳು ಆಹಾರದ ನೈಜ ರುಚಿಯನ್ನ ನಮ್ಮ ಅನುಭವಕ್ಕೆ ತರೋದಕ್ಕೆ ಸಾಕಾಗುವುದಿಲ್ಲ. ಆದ್ರಿಂದ ವಾಸನೆ ಅನ್ನೋದು ಹೇಗೆ ನಮ್ಮ ರುಚಿಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ಗಮನಿಸಬಹುದು. ಅದೇ ರೀತಿ ಯಾರಾದ್ರೂ ಶ್ರವಣ ದೋಷದಿಂದ ಬಳಲ್ತಾ ಇದ್ರೆ, ಅಂದ್ರೆ ಕಿವುಡುತನದಿಂದ ಬಳಲ್ತಾ ಇದ್ರೆ, ಅವ್ರಿಗೆ ಸರಿಯಾಗಿ ಸ್ಪಷ್ಟವಾಗಿ ಮಾತು ಕೂಡ ಆಡಕ್ಕಾಗಲ್ಲ. ಇದೇ ರೀತಿ ನಿಯಂತ್ರಣ ಸಹಭಾಗಿತ್ವದ ಕೊರತೆ ಏನಿರುತ್ತೆ ಅದು ಅವರಲ್ಲಿ ಅಂತಹ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಓಕೆ, ಇವತ್ತಿನ ಕ್ಲಾಸ್ನ ಕೊನೆಯ ವಿಭಾಗದಲ್ಲಿ ನೋಡೋಣ. ನ್ಯೂರಾನ್ನ ರಚನೆಯನ್ನ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ನೋಡಿ, ನರಕೋಶಕ್ಕೆ ನ್ಯೂರಾನ್ ಅಂತ ಕರಿತೀವಿ ಅಂತ ನಮ್ಗೆ ಗೊತ್ತಾಯ್ತು. ಅದು ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕವಾದಂತಹ ಘಟಕ. ಈ ನರಕೋಶದಲ್ಲಿ ಪ್ರಮುಖವಾಗಿ 3 ಭಾಗಗಳಿರುತ್ತೆ. ಅದೇನು ಅಂತ ಹೇಳಿದ್ರೆ, ಕೋಶಕಾಯ, ಡೆಂಡ್ರೈಟ್ಗಳು, ಮತ್ತು ಆಕ್ಸನ್ಗಳು. ನರಕೋಶದಲ್ಲಿ ಒಂದು ಸ್ಪಷ್ಟವಾದಂತಹ ನ್ಯೂಕ್ಲಿಯಸ್ ಇರುತ್ತೆ. ಪ್ರತಿಯೊಂದು ನ್ಯೂರಾನಿನ ಕೋಶಕಾಯದ ಗಡಿಯಲ್ಲಿ ಸೂಕ್ಷ್ಮವಾದ ಮತ್ತು ಸ್ಪಂದನಗಳ ರೂಪದಲ್ಲಿ ಸಂಕೇತಗಳನ್ನ ಸ್ವೀಕರಿಸಿ ಅವನ್ನ ಆಕ್ಸನ್ಗೆ ಕಳಿಸ್ತಾ ಹೋಗುತ್ತೆ.
ಅರ್ಥ ಆಯ್ತಾ? ಸೊ ಈ ಕೋಶಕಾಯದ ಗಡಿಯಲ್ಲಿ ಸೂಕ್ಷ್ಮ ಮತ್ತು ಸ್ಪಂದನ ಕವಲೊಡೆದಿರುವಂತಹ ಬೆರಳುಗಳಂತಹ ಹಲವು ರಚನೆಗಳಿದ್ದು ಅದಕ್ಕೆ ನಾವು ಡೆಂಡ್ರಾಯ್ಟ್‌ಗಳು ಅಂತ ಕರಿತೀವಿ. ಈ ಡೆಂಡ್ರಾಯ್ಟ್‌ಗಳು ವಿದ್ಯುತ್ ಸ್ಪಂದನಗಳ ರೂಪದಲ್ಲಿರುವಂತಹ ಸಂಕೇತಗಳನ್ನ ಸ್ವೀಕರಿಸಿ ಅವುಗಳನ್ನ ಆಕ್ಸನ್‌ಗೆ ಕಳಿಸುತ್ತೆ. ಆಕ್ಸನ್ ಎಂಬುದು ಕೋಶಕಾಯದಿಂದ ಚಾಚಿಕೊಂಡಿರುವ ಉದ್ದನೆಯ ಕವಿಲಿನಂತೆ ಇರುತ್ತೆ. ಆಕ್ಸನ್ ರಚನೆಯು ಸಂಕೇತಗಳನ್ನ ಕೋಶಕಾಯದಿಂದ ದೂರಕ್ಕೆ ಒಯ್ಯುತ್ತೆ. ಆಕ್ಸನ್ ದೂರದ ತುದಿಯಲ್ಲಿ ಕವಲೊಡೆದುಕೊಂಡು ಆಕ್ಸನ್ ನಿಲ್ದಾಣವಾಗತ್ತೆ. ಈ ಜಾಗದಿಂದ ಸಂಕೇತಗಳು ಒಂದು ನ್ಯೂರಾನಿನಿಂದ ಇನ್ನೊಂದು ಸಂವಹನಗೊಳ್ಳುತ್ತಾ ಹೋಗುತ್ತೆ. ಓಕೆ. ಮತ್ತಷ್ಟು ಈ ನರಕೋಶಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂತಾ ಹೋಗೋಣ. ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.